ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ನಾನು ಛಂದಸ್ಸು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಛಂದಸ್ಸು ಅನ್ನುವಂತಹ ಒಂದು ವಿಷಯದ ಮೇಲೆ ವೃತ್ತಗಳನ್ನ ಮಾಡಿದ್ದೀನಿ. ಅದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಈಗ ನೋಡಿ, ಕಂದ ಪದ್ಯವನ್ನ ತಗೊಂಡಿದ್ದೀನಿ. ಈ ಕಂದ ಪದ್ಯ ಯಾವುದರ ಭಾಗ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಛಂದಸ್ಸುವಿನಲ್ಲಿ ಕಂದ ಪದ್ಯ ಅನ್ನೋದು ಒಂದು ಟಾಪಿಕ್ ಆಗಿದೆ. ಈ ಛಂದಸ್ಸಿನ ವಿಧಗಳು ಯಾವ್ಯಾವು ಅಂತ ಅಂದ್ರೆ ಪ್ರಾಸ, ಯತಿ, ಗಣ. ಇದರಲ್ಲಿ ಪ್ರಾಸ ಅಂತ ಅಂದ್ರೆ 3 ವಿಧವಾದಂತಹ ಪ್ರಾಸ ಪದಗಳು ಬರ್ತವೆ ನಮ್ಗೆ. ಅದು ಯಾವ್ಯಾವು ಅಂತ ಹೇಳಿದ್ರೆ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಯತಿ ಅಂತ ಅಂದ್ರೆ ನಾವು ಪದ್ಯವನ್ನ ಹಾಡ್ಬೇಕಾದಾಗ ನಾವು ಎಲ್ಲಿ ಗ್ಯಾಪ್ ಅನ್ನ ತಗೋಬೇಕು, ಉಸಿರನ್ನ ತಗೋಬೇಕು ಅಂತ ಹೇಳಿ ನಿಲ್ಲಿಸ್ತೀವಲ್ವ ಸ್ಥಳ, ಅದನ್ನ ನಾವು ಯತಿ ಅಂತ ಹೇಳಿ ಕರಿತೀವಿ. ಈಗ ನಾವು ಛಂದಸ್ನಲ್ಲಿ ಕಲಿಯುವಂತಹ ಅತ್ಯಂತ ದೊಡ್ಡದಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ಗಣ. ಗಣ ಅಂತ ಹೇಳಿದ್ರೆ ಸಮೂಹ ಅಂತ ಹೇಳಿ ಅರ್ಥ. ಗಣಗಳಲ್ಲಿ ಮತ್ತೆ ನಾವು 3 ವಿಧಗಳಾಗಿ ಮಾಡ್ತೀವಿ. ಅವು ಯಾವ್ಯಾವು ಅಂತ ಹೇಳಿದ್ರೆ ಮಾತ್ರಾಗಣ, ಅಕ್ಷರಗಣ, ಅಂಶಗಣ. ಈ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಏನ್ ನೋಡಿದ್ವಲ್ಲ, ಅದು ನಾವು ಅಕ್ಷರಗಣಗಳ ಭಾಗವಾಗಿ ನೋಡಿದ್ವಿ. ಈಗ ಅಂಶಗಣಗಳು ಅಂತ ಹೇಳಿದ್ರೆ ನಮಗೆ ಈ 10ನೇ ತರಗತಿವರೆಗೂ ಕೂಡ ಯಾವುದೇ ಒಂದು ವಿಶೇಷವಾದಂತಹ ಒಂದು ಟಾಪಿಕ್ ಅಲ್ಲ. ಮತ್ತೆ ನಮಗೆ ಮಾತ್ರ ಗಣ ಅನ್ನುವಂಥದ್ರಲ್ಲಿ ಕೂಡ 3 ವಿಧಗಳು ಬರ್ತವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, 1ನೇದು ಕಂದ ಪದ್ಯ, 2ನೇದು ರಗಳೆ, 3ನೇದು ಷಟ್ಪದಿ ಅಂತ ಹೇಳ್ಬಿಟ್ಟು ಇವತ್ತಿನ ತರಗತಿಯಲ್ಲಿ ನಾನು ಕಂದ ಪದ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕಂದ ಪದ್ಯ ಅಂತ ಅಂದ್ರೆ ಏನು ನೋಡಿ. ಕಂದ ಪದ್ಯ ಅಂತ ಹೇಳಿದ್ರೆ 4 ಸಾಲುಗಳುಳ್ಳ ಪದ್ಯಕ್ಕೆ ನಾವು ಕಂದ ಪದ್ಯ ಅಂತ ಹೇಳಿ ಕರಿತೀವಿ. ಈಗ ನಾವು ಈ ಕಂದ ಪದ್ಯದ ಒಂದು ಪೂರ್ವವಾದಂತಹ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ಈ ಕಂದ ಪದ್ಯದ ವಿವರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಕಂದ ಪದ್ಯ, ಈ ಕಂದ ಪದ್ಯವನ್ನ ಮೊದಲ ಬಾರಿಗೆ ಬಳಸ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಕವಿರಾಜ ಮಾರ್ಗದಲ್ಲಿ ಒಂದು ಕೃತಿ, ಕವಿರಾಜ ಮಾರ್ಗ ಅಂತ ಇದೆ ಕನ್ನಡದಲ್ಲಿ. ಆ ಕೃತಿಯಲ್ಲಿ ಈ ಕಂದ ಪದ್ಯವನ್ನ ಬಳಸ್ಕೊಂಡಿದ್ದಾರೆ. ಮೊದಲು ಕಾವ್ಯದಲ್ಲಿ ಬಳಸಿಕೊಂಡಿದ್ದು ಕಂದ ಪದ್ಯ ಈಗಾಗಲೇ ಬಳಕೆಗೆ ಬಂತು. ಮತ್ತೆ ಕಾವ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನ ಬಳಸ್ಕೊಂಡವ್ರು ಯಾರು? ಪಂಪ. ಅವರ ಯಾವ ಕೃತಿಯಲ್ಲಿ? ಆದಿಪುರಾಣದಲ್ಲಿ. ಮತ್ತೆ ಅತಿ ಹೆಚ್ಚಾಗಿ ತನ್ನ ಕಾವ್ಯದಲ್ಲಿ ಬಳಸ್ಕೊಂಡಿದ್ದು ಈ ಕಂದ ಪದ್ಯದಿಂದನೇ ಒಂದು ಕಾವ್ಯ ರಚನೆ ಆಗ್ಬೇಕು, ಆ ರೀತಿ ಬಳಸ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಜನ್ನ. ಅವರ ಯಶೋಧರ ಚರಿತೆ ಅನ್ನುವಂತಹ ಒಂದು ಕೃತಿಯಲ್ಲಿ ಅವರು ಈ ಕಂದ ಪದ್ಯವನ್ನ ಹೆಚ್ಚಾಗಿ ಬಳಸ್ಕೊಂಡ್ರು. ಕಂದ ಪದ್ಯದಲ್ಲಿ ರಚನೆಯಾದಂತಹ ವ್ಯಾಕರಣ ಕೃತಿ ಯಾವುದು? ನಮಗೀಗಾಗಲೇ ಗೊತ್ತಿದೆ, ಶಬ್ದಮಣಿ ದರ್ಪಣ. ನಮ್ಮ ಕನ್ನಡ ವ್ಯಾಕರಣದ ಮೊಟ್ಟ ಮೊದಲನ ಕೃತಿ ಶಬ್ದಮಣಿ ದರ್ಪಣ ಆಗಿದೆ. ಈ ರೀತಿಯಾಗಿ ನಮ್ಮ ಕಂದ ಪದ್ಯ ಒಂದು ಬೆಳಕಿಗೆ ಬಂದಿದ್ದು. ಓಕೆ, ಈಗ ನಾವು ಕಂದ ಪದ್ಯದ ಒಂದು ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕಂದ ಪದ್ಯ ನೋಡ್ರಿ, ಈ ಪ್ಯಾಟರ್ನ್ ಅಲ್ಲಿ ಇದ್ರೆ ನಾವು ಅದನ್ನ ಕಂದ ಪದ್ಯ ಅಂತ ಹೇಳಿ ಕರಿತೀವಿ. ಕಂದ ಪದ್ಯವನ್ನ ಎಕ್ಸಾಮ್ ಅಲ್ಲಿ ಎಷ್ಟು ಲೈನ್ ಕೊಡ್ತಾರೆ ಅಂತ ಹೇಳಿ ಕೇಳಿದ್ರೆ 2 ಲೈನ್ ಅನ್ನ ಕೊಡ್ತಾರೆ. ಅದು ಮೊದಲ 2 ಲೈನ್ ಆಗಿರ್ಬೋದು, ಎರಡನೇದಾಗಿ ಬರುವಂತಹ 2 ಲೈನ್ ಆಗಿರ್ಬೋದು. ಈ ಮೇಲ್ಗಡೆ ಇರುವಂತಹ 2 ಸಾಲುಗಳನ್ನ ನಾವು ಪೂರ್ವಾರ್ಧವಂತ ಕರಿತೀವಿ. ಮತ್ತೆ ಕೊನೆಗೆ ಬರುವಂತಹ 2 ಸಾಲುಗಳನ್ನ ಉತ್ತರಾರ್ಧ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಕಂದ ಪದ್ಯದ ಒಂದು ಲಕ್ಷಣ ಏನು ಅಂತಂದ್ರೆ, ಮೊದಲನೇ ಲಕ್ಷಣ 4 ಸಾಲುಗಳಿಂದ ಕೂಡಿರುವಂತಹ ಪದ್ಯ ಆಗಿರುತ್ತದೆ. 2ನೇ ಲಕ್ಷಣ ಏನು? ಮೊದಲನೇ ಸಾಲು ಮತ್ತೆ 3ನೇ ಸಾಲು ಚಿಕ್ಕ ಸಾಲುಗಳಿದ್ದು ಈ ಸಾಲು ಸಮನಾಗಿರುತ್ತದೆ. 2ನೇ ಸಾಲು 4ನೇ ಸಾಲು ದೊಡ್ಡ ಸಾಲುಗಳಾಗಿದ್ದು ಸಮವಾಗಿರುತ್ತವೆ. ಅಂದ್ರೆ ಈ ಸಾಲಿನಲ್ಲಿ ಬರುವಂತಹ ಮಾತ್ರೆಗಳು, ಈ ಸಾಲಿನಲ್ಲಿ ಬರುವಂತಹ ಮಾತ್ರೆಗಳು, ಅದರ ಜೊತೆಗೆ ಈ ಸಾಲಿನಲ್ಲಿ ಬರುವಂತಹ ಗಣಗಳು, ಈ ಸಾಲಿನಲ್ಲಿ ಬರುವಂತಹ ಗಣಗಳು ಕೂಡ ಸಮನಾಗಿರ್ತವೆ ಅಂತ ಅರ್ಥ. ಅದೇ ರೀತಿ 2ನೇ ಮತ್ತು 4ನೇ ಸಾಲುಗಳು ಸಮನಾಗಿದ್ದು ಈ 2 ಸಾಲುಗಳಲ್ಲಿ ಬರುವಂತಹ ಗಣಗಳ ಸಂಖ್ಯೆ ಮತ್ತೆ ಮಾತ್ರೆಗಳ ಸಂಖ್ಯೆ ಕೂಡ ಸಮನಾಗಿರುತ್ತದೆ. ಈ ಒಂದು ಕಂದ ಪದ್ಯದಲ್ಲಿ ನಾವು ಇದು ಯಾವ ಗಣ ಬಂಧವಾಗಿದೆ? ಹೌದು, ಮಾತ್ರಾ ಗಣ ಬಂಧವಾಗಿದೆ. ಮಾತ್ರ ಗಣ ಬಂಧ ಅಂತ ಅಂದ್ರೇನು? ಮಾತ್ರಗಣ ಅಂದ್ರೇನು, ಅಕ್ಷರಗಣ ಅಂದ್ರೇನು, ಅಂಶಗಣ ಅಂದ್ರೇನು ಅಂತ ಹೇಳ್ಬಿಟ್ಟು ನಾನು ಮೊದಲನೇ ವೃತ್ತಗಳು ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಮಾತ್ರಗಣ ಅಂತ ಅಂದ್ರೇನು? ಮಾತ್ರೆಗಳ ಆಧಾರದ ಮೇಲೆ, ಮಾತ್ರೆ ಅಂದ್ರೆ ಕ್ಷಣ ಅಂತ ಹೇಳಿದ್ದೆ. ಅಂದ್ರೆ ನಾವು ಉಚ್ಚರಿಸುವಂತಹ ಅಕ್ಷರಗಳಿಗೆ
ಒಂದು ಅಕ್ಷರವನ್ನ ಉಚ್ಚರಿಸಬೇಕಾದಾಗ ನಾವು ಆ ಅಕ್ಷರವನ್ನ ಉಚ್ಚರಿಸಲು ಎಷ್ಟು ಸಮಯ ಕಾಲವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಅದರ ಆಧಾರದ ಮೇಲೆ ಮಾತ್ರೆಗಳನ್ನ ನಾವು ನಿರ್ಧರಿಸ್ತೀವಿ. ಅದೇ ರೀತಿಯಾಗಿ ಆ ಒಂದು ಉಚ್ಚಾರಣೆಯ ಆಧಾರದ ಮೇಲೆ ನಾವು ಈ ಲಘು ಗುರುಗಳನ್ನ ಹಾಕ್ಬೇಕಾಗುತ್ತೆ. ಪದ್ಯದಲ್ಲಿ ಲಘು ಗುರುಗಳನ್ನ ಒಂದು ರಚನೆ ಮಾಡ್ಲಿಕ್ಕೆ ಹಾಕುವುದಕ್ಕೆ ನಾವು ಪ್ರಸ್ತಾರ ಹಾಕುವ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕಂದ ಪದ್ಯದಲ್ಲಿ ನಾವು ಈ ಮಾತ್ರಾಗಣ ಬಂಧದಿಂದ ನಾವು ಗುರುತಿಸ್ಬೇಕು. ಕಂದ ಪದ್ಯದಲ್ಲಿ ಮಾತ್ರಾಗಣವನ್ನ 4 ಮಾತ್ರೆಗಳಿಗೊಮ್ಮೆ ವಿಭಜನೆ ಮಾಡ್ಬೇಕು. ಇದನ್ನ ಹೆಂಗೆ, ಈಗ ನಾವು ಇದಕ್ಕೆ ಪ್ರಸ್ತಾರವನ್ನ ಹಾಕೋಣ. ಹೆಂಗೆ ಪ್ರಸ್ತಾರ ಹಾಕೋದು ನೋಡಿ, ಇದು ದೀರ್ಘಾಕ್ಷರ ಆಗಿದೆ, ಅದಕ್ಕೆ ಗುರು. ವೇ ಅನ್ನುವಂಥದ್ದು ಕೂಡ ದೀರ್ಘಾಕ್ಷರ, ಅದಕ್ಕೆ ಗುರು. ರಿ ಅನ್ನುವಂಥದ್ದು ರಸ್ವಾಕ್ಷರ, ಇನ್ ಅನ್ನುವಂಥದ್ದು ಅನುಸ್ವರ ಸಹಿತಾಕ್ಷರ, ಅದಕ್ಕೆ ಗುರು. ಮತ್ತೆ ದ ಅನ್ನುವಂಥದ್ದು ರಸ್ವಾಕ್ಷರ, ಮಾ ಅನ್ನುವಂಥದ್ದು ದೀರ್ಘಾಕ್ಷರ, ಗೋ ಅನ್ನುವಂಥದ್ದು ಕೂಡ ದೀರ್ಘಾಕ್ಷರ. ದ ಅನ್ನುವಂಥದ್ದು ದೀರ್ಘಾಕ್ಷರ, ವ ರಸ್ವಾಕ್ಷರ, ರಿ ರಸ್ವಾಕ್ಷರ, ವ ರಸ್ವಾಕ್ಷರ, ರ ರಸ್ವಾಕ್ಷರ. ನಿರ್ದ ಒತ್ತಕ್ಷರ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಅರ್ಧಾಕ್ಷರವನ್ನ ಕೂಡ. ಅದಕ್ಕೋಸ್ಕರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಕ್ಷರ ಸಹಿತಾಕ್ಷರ ಲಘು. ಮತ್ತೆ ನ ಅನ್ನುವಂಥದ್ದು ದೀರ್ಘಾಕ್ಷರ, ಡ ಅನ್ನುವಂಥದ್ದು ರಸ್ವಾಕ್ಷರ, ದ ಅನ್ನುವಂಥದ್ದು ದೀರ್ಘಾಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಕ್ಷರ ಸಹಿತಾಕ್ಷರ ಲಘು, ರಸ್ವಾಕ್ಷರ. ದೊಳ್ ಅನ್ನುವಂಥದ್ದು ಅರ್ಧಾಕ್ಷರ ಸಹಿತಾಕ್ಷರಕ್ಕೆ ನಾವು ಗುರು ಅಂತ ಗುರುತಿಸ್ಬೇಕು. ದೀರ್ಘಾಕ್ಷರ, ವಿ ರಸ್ವಾಕ್ಷರ, ಸಿ ರಸ್ವಾಕ್ಷರ, ದ ಅನ್ನುವಂಥದ್ದು ರಸ್ವಾಕ್ಷರ, ಜ ಅನ್ನುವಂಥದ್ದು ರಸ್ವಾಕ್ಷರ, ನ ಅನ್ನುವಂಥದ್ದು ರಸ್ವಾಕ್ಷರ, ಪ ಅನ್ನುವಂಥದ್ದು ರಸ್ವಾಕ್ಷರ, ದ ಅನ್ನುವಂಥದ್ದು ಅನುಸ್ವರ ಸಹಿತಾಕ್ಷರ, ವ ಅನ್ನುವಂಥದ್ದು ರಸ್ವಾಕ್ಷರ, ಸು ಅನ್ನುವಂಥದ್ದು ರಸ್ವಾಕ್ಷರ ಆಗಿದೆ. ಧ ಅನ್ನುವಂಥದ್ದು ದೀರ್ಘಾಕ್ಷರ, ರಸ್ವಾಕ್ಷರ, 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 ದೀರ್ಘಾಕ್ಷರ, ರಸ್ವಾಕ್ಷರ, 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 ರಸ್ವ 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 ರಸ್ವಾಕ್ಷರ, ದೀರ್ಘಾಕ್ಷರ, ಮತ್ತೆ ಅನುಸ್ವರ ಸಹಿತಾಕ್ಷರ. ಈ ರೀತಿಯಾಗಿ ನಾವು ಪ್ರಸ್ತಾರವನ್ನ ಹಾಕಿದ್ವಿ. ಈಗ ನಾವು ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡ್ಬೇಕು. ಈ ಕಂದ ಪದ್ಯದಲ್ಲಿ ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ನೀವು ಗಣ ವಿಭಾಗ ಮಾಡ್ತೀರಾ? ಹೌದು, 4 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗವನ್ನ ಮಾಡ್ಬೇಕು. ಈಗ ನೋಡಿ, ಈ ಗುರುವನ್ನ 2 ಮಾತ್ರೆಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು, ಲಘುವನ್ನ 1 ಮಾತ್ರೆಗಳು ಅಂತ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, 2 + 2 4, 1 + 2 3 + 1 4, 2 + 2 4, 4 ಮಾತ್ರೆಯ 3 ಗಣಗಳು ಬಂದ್ವು. ಮೊದಲನೇ ಸಾಲಿಗೆ 4 ಮಾತ್ರೆಯ 3 ಗಣಗಳು. ಅದೇ ರೀತಿ ಈಗ ನೋಡ್ರಿ, ಮತ್ತೆ 4 ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡ್ಬೇಕು. 2 + 1 3, 3 + 1 4, 2 + 1 1 + 1 1 2, ಮತ್ತೆ +2 4, 1 + 2 3 + 1 4, 2 + 2 4, 1 + 1 1 + 2 4. ಈ ರೀತಿಯಾಗಿ ಎರಡನೇ ಸಾಲಿನಲ್ಲಿ 4 ಮಾತ್ರೆಯ ಎಷ್ಟು ಗಣಗಳು ಬಂದ್ವು? 1 2 3 4 5, 5 ಗಣಗಳು ಬರ್ತವೆ. ಈಗ ನೋಡಿ, 2 + 1 3, 3 + 1 4, 1 1 1 1 4, 2 1 1 4 2. ಈಗ ನೋಡಿ, ಮತ್ತೆ 4 ಮಾತ್ರೆಯ 3 ಗಣಗಳು ಮೂರನೇ ಸಾಲಿನಲ್ಲಿ. 4 ಮಾತ್ರೆಯ 3 ಗಣಗಳು. ಮತ್ತೆ 2 1 1 4, 1 1 2 4, 1 1 1 1. ನೀವು ಕಂದ ಪದ್ಯವನ್ನಾಗ್ಲಿ ಷಟ್ಪದಿ ಪದ್ಯಗಳನ್ನಾಗ್ಲಿ ಬರ್ಕೊಳ್ಬೇಕಾದ್ರೆ ಅಕ್ಷರದಿಂದ ಅಕ್ಷರಕ್ಕೆ ಒಂದು ಗೆರೆ ಎಳೆಯೋದಕ್ಕೆ ಬರುವಂತಹ ಒಂದು ಸ್ವಲ್ಪ ಜಾಗವನ್ನ ಬಿಟ್ಕೊಂಡು ಪದ್ಯವನ್ನ ಬರ್ಕೊಳ್ಬೇಕು. ಮತ್ತೆ ನಾವು ಪದ್ಯವನ್ನ ಬರಿಬೇಕಾದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಈ ಒಂದು ಪ್ರಸ್ತಾರ ಹಾಕುವ ಪ್ರಕ್ರಿಯೆ ತಪ್ಪಾಗುತ್ತೆ. 1 2 3 4, 2 2 4. ಈ ರೀತಿಯಾಗಿ 4 ಮಾತ್ರೆಯ ಎಷ್ಟು ಗಣಗಳು ಬರ್ತವೆ? 1 2 3 4 5, 5
ಗಣಗಳು. ಈಗ ನಾವು ಲಕ್ಷಣಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಮೊದಲನೇ ಸಾಲಿನಲ್ಲಿ ಮತ್ತೆ ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು, 4 ಮಾತ್ರೆಯ 3 ಗಣಗಳು. ಮತ್ತೆ 2 ಮತ್ತು 4ನೇ ಸಾಲಿನಲ್ಲಿ ಕೂಡ ನೋಡಿ 4 ಮಾತ್ರೆಯ 5 ಗಣಗಳು, 4 ಮಾತ್ರೆಯ 5 ಗಣಗಳು. ಈ ರೀತಿಯಾಗಿ ನಾವು ಕಂದ ಪದ್ಯದ ಲಕ್ಷಣಗಳನ್ನ ಬರಿಬೇಕು. ಇವಾಗ ಕಂದ ಪದ್ಯವು ಮಾತ್ರಾಗಣ ಬಂಧವಾಗಿದೆ ಅನ್ನೋದು ಒಂದು ಮೊದಲನೇ. ಈಗ ನಾವು ಇಷ್ಟೇ ಸಾಕಾ, ಇಷ್ಟು ಬರೆದ್ರೆ ಆಯ್ತಾ? ಇಲ್ಲ. ಮತ್ತೆ ಏನ್ ಮಾಡ್ಬೇಕಿಲ್ಲಿ, ನಾವು ಎಷ್ಟೆಷ್ಟು ಮಾತ್ರೆಗಳಿಗೊಮ್ಮೆ ಗಣ ವಿಭಾಗ ಮಾಡಿದೀವಿ ಅನ್ನೋದನ್ನ ನಾವು ಇಲ್ಲಿ ಮೇಲೆ ಸಂಖ್ಯೆಗಳ ಮುಖಾಂತರವಾಗಿ ತೋರಿಸ್ಬೇಕಾಗುತ್ತೆ. 4 4 4 4 4. ಈ ರೀತಿಯಾಗಿ ಪ್ರತಿ 4 ಮಾತ್ರೆಗಳಿಗೊಮ್ಮೆ ನಾವು ಗಣ ವಿಭಾಗವನ್ನ ಮಾಡಿರ್ತೀವಿ ಕಂದ ಪದ್ಯದಲ್ಲಿ. ಇಷ್ಟ ಆಯ್ತು. ಈಗ ಇಷ್ಟು ನಮಗೆ ಈ ಪದ್ಯದ ಪ್ರಸ್ತಾರ ಹಾಕೋದು, ಗಣ ವಿಭಾಗ ಮಾಡೋದು ಆಯ್ತು. ಒಟ್ಟು ಕಂದ ಪದ್ಯದಲ್ಲಿ ಎಷ್ಟು ಗಣಗಳು ಬರ್ತವೆ ಅನ್ನೋದಕ್ಕಿಂತ ಮುಂಚೆ ಲಕ್ಷಣಗಳನ್ನ ನಾವು ಯಾವ ರೀತಿ ಬರಿಬೇಕು? ಮೊದಲನೇದು, ಈ ಕಂದ ಪದ್ಯವು ಮಾತ್ರ ಗಣ ಬಂಧವಾಗಿದೆ. ಮಾತ್ರ ಗಣ ಬಂಧವಾಗಿದೆ ಅಂತ ಹೇಳಿ ಬರಿಬೇಕು. ಮತ್ತೆ ಎರಡನೇ ಲಕ್ಷಣ, 4 ಸಾಲುಗಳಿಂದ ಕೂಡಿದ ಪದ್ಯವಾಗಿದೆ. ಮತ್ತೆ 1 ಮತ್ತು 3ನೇ ಸಾಲುಗಳು ಸಮನಾಗಿರುತ್ತವೆ, 2 ಮತ್ತು 4ನೇ ಸಾಲುಗಳು ಸಮನಾಗಿರುತ್ತವೆ. 1 ಮತ್ತು 3ನೇ ಸಾಲುಗಳು ಮತ್ತು ಇದರ ಜೊತೆಗೆ 2 ಮತ್ತು 4ನೇ ಸಾಲುಗಳು ಸಮನಾಗಿರುತ್ತವೆ. ಇದಾದ್ಮೇಲೆ ಇನ್ನು ಏನ್ ಲಕ್ಷಣಗಳು ಬರಿಬೇಕು? ಈ ಕಂದ ಪದ್ಯದಲ್ಲಿ ಒಟ್ಟು ಎಷ್ಟು ಗಣಗಳು ಬರ್ತವೆ ನೋಡಿ. 4. ಈ ಪದ್ಯದಲ್ಲಿ ಒಟ್ಟು ಮೊದಲನೇ ಸಾಲಿನಲ್ಲಿ 4 ಗಣಗಳು, ಎರಡನೇ ಸಾಲಿನಲ್ಲಿ 5 ಗಣಗಳು, 3ನೇ ಸಾಲಿನಲ್ಲಿ 4 ಗಣಗಳು, ಮತ್ತೆ 4ನೇ ಸಾಲಿನಲ್ಲಿ 5 ಗಣಗಳು. ಒಟ್ಟು ಎಷ್ಟು ಗಣಗಳು ಬರ್ತವೆ? ಒಟ್ಟು ಗಣಗಳ ಸಂಖ್ಯೆ ಇಲ್ಲಿ ಬರಿತೀನಿ ನೋಡ್ರಿ. ಒಟ್ಟು ಗಣಗಳು ಎಷ್ಟಿದಾವೆ? 4 + 5 3. ಮೊದಲನೇ ಸಾಲಿನಲ್ಲಿ 3 ಗಣಗಳು. 3 + 5 8, 8 + 3 11, 11 + 5 16. ಒಟ್ಟು ಈ ಕಂದ ಪದ್ಯದಲ್ಲಿ 16 ಗಣಗಳು ಮತ್ತು ಎಷ್ಟು ಮಾತ್ರೆಗಳು ಬರ್ತವೆ ನೋಡಿ. 4 × 3 12 ಮಾತ್ರೆಗಳು. ಒಟ್ಟು 12 ಮಾತ್ರೆಗಳು. ಎರಡನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರ್ತದ? 4 × 5 20. 20 ಮಾತ್ರೆಗಳು. 20 ಮಾತ್ರೆಗಳು ಬರ್ತವ. ಸೊ ಈ 3 ಮತ್ತೆ 4ನೇ ಸಾಲುಗಳು ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಈಗ ನೋಡಿ, 12 + 20 32, 32 + 32 64. 64 ಮಾತ್ರೆಗಳಿಂದ ಕೂಡಿದ ಪದ್ಯವಾಗಿರುತ್ತದೆ ಈ ಕಂದ ಪದ್ಯ. ಇಷ್ಟು ಕಂದ ಪದ್ಯದ ಒಂದು ವಿವರಣೆ. ಈಗ ನೋಡಿ, ಇದರ ಲಕ್ಷಣಗಳು ನೀವು ಹೇಳೋದಾದ್ರೆ, ಇದು ಮಾತ್ರಾಗಣ ಬಂಧವಾಗಿದೆ, 4 ಸಾಲುಗಳಿಂದ ಕೂಡಿದ ಪದ್ಯವಾಗಿದೆ. ಅದಾದ್ಮೇಲೆ ಮತ್ತೆ 1 ಮತ್ತು 3ನೇ ಸಾಲುಗಳು ಸಮವಾಗಿದ್ದು, 2 ಮತ್ತು 4ನೇ ಸಾಲುಗಳು ಸಮನಾಗಿರುತ್ತದೆ. ಮತ್ತೆ ಈ ಒಂದು ಕಂದ ಪದ್ಯದಲ್ಲಿ ಒಟ್ಟು 16 ಗಣಗಳು ಬರ್ತವ, ಮತ್ತೆ 64 ಮಾತ್ರೆಗಳಿಂದ ಕೂಡಿರುತ್ತೆ. ಇದಾಗಿತ್ತು ಕಂದ ಪದ್ಯ. ಈ ಕ್ಲಾಸ್ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಕಮೆಂಟ್ ನ ಮೂಲಕ ಕಮೆಂಟ್ ಮಾಡಿ. ಮತ್ತೆ ಏನಾದ್ರೂ ಬೇಕು, ನಿಮಗೆ ಕ್ಲಾಸ್ಗಳು ಏನಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ನ ಮೂಲಕ ತಿಳಿಸೋ ಪ್ರಯತ್ನವನ್ನ ಮಾಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.